ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ನಮಸ್ತೆ, ಶಾಂತಪ್ಪ ಅಂತ. ನಾವು ರಾಮಳ್ಳಿಯಿಂದ ಬಂದಿದ್ವಿ. ನಮ್ಮ ತಾಯಿ ಆಗ್ಬೇಕು ರತ್ನಮ್ಮ ಅಂತ. ಒಂದು 8 ತಿಂಗಳ ಮುಂಚೆ ಗೊತ್ತಾಯ್ತಮ್ಮ. ಅಲ್ಲಿ ಊರಲ್ಲಿ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಚೆಕ್ ಮಾಡ್ದು. ಆಮೇಲೆ ಅಲ್ಲಿ ಗೊತ್ತಾಯ್ತು. ಆಮೇಲೆ ಅಲ್ಲಿಂದ ಬರೆದು ಕೊಟ್ರು. ಅಲ್ಲಿ ಏನು ಸರಿಯಾಗಿ ನೋಡ್ಲಿಲ್ಲ. ಆಮೇಲೆ ಅದು ಇದು ಕರೆಂಟ್ ಶಾಟ್ ಏನಂತಾರೆ, ಅದ ಹೆಸರು ಬರ್ತಾ ಇಲ್ಲ. ಅದೆಲ್ಲ ಕೊಟ್ಟು ಆವಾಗ ನಮಗೆ ಜಾಸ್ತಿ ನೋವು ತಡ್ಕೊಳಕ್ ಆಗ್ಲಿಲ್ಲ. ಅದನ್ನ ಕರೆಂಟ್ ಶಾಟ್ಲಿಂದ ಏನೋ ಇಲ್ಲ, ಅದ ಹೆಸರು ಬರ್ತಾ ಇಲ್ಲ. ಅವ್ರ ನೋವು ಜಾಸ್ತಿ ಆಯ್ತು. ಅವ್ರು ತಡ್ಕೊಳಕ್ ಆಗ್ಲಿಲ್ಲ. ನಾವು ಗಾರೆ ಮೇಸ್ತ್ರಿ. ನಾವು ಅಲ್ಲಿ ನಮ್ಮ ಓನರಮ್ನ ಒಂದು ಬಿಲ್ಡಿಂಗ್ ಮಾಡ್ತಾ ಇದೀವಿ. ಅವರು ಇಲ್ಲಿಗೆ ರೆಫರೆನ್ಸ್ ಮಾಡಿದ್ರು, ಕಳಿಸಿದ್ರು. ಇಲ್ಲಿ ಬಂದ್ಮೇಲೆ ಫಸ್ಟ್ ಕಿಟ್ ತಗೊಂಡ್ಮೇಲೆ ಸ್ವಲ್ಪ 1-2 ದಿನಕ್ಕೆ ಸ್ವಲ್ಪ ನೋವು ಅದೆಲ್ಲ ಸ್ವಲ್ಪ ಕಡಿಮೆ ಆಯ್ತಮ್ಮ. ಈಗ ಕಂಟಿನ್ಯೂಸ್ ಈಗ 3ನೇ ಕಿಟ್ ತಗೊಂಡಿರೋದು. ಸ್ವಲ್ಪ ಈಗ ಪರವಾಗಿಲ್ಲ. ಮತ್ತೆ ಎಲ್ಲಿ ಟೆಸ್ಟ್ ಮಾಡಿಸ್ಲಿಲ್ಲ. 6 ತಿಂಗಳಾದ್ಮೇಲೆ ನಾವೇ ಚೆಕ್ ಮಾಡಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ. ಅದು ಹೆಸರು ಏನೇನು 4 ಸ್ಟೇಜ್ ಇದೆ ಅಂತ ಅಂದ್ರೆ ಹೆಸರು ಅದ್ರಲ್ಲಿ ಬರ್ದಿರಬಹುದು, ಬಟ್ ಅದು ನಮ್ಗೆ ಓದಕ್ ಬರಲ್ಲ. ಸಮಸ್ಯೆ ಏನಿಲ್ಲ. ಗರ್ಭಚೀಲದಲ್ಲಿ ಒಂದು ಕ್ಯಾನ್ಸರ್ ಗುಳ್ಳೆ ಆಗಿದೆ ಅಂತ ಇದು ಮಾಡಿದ್ರು. ಅಷ್ಟೇ, ಸುಸ್ತು ಒಂದು ಬಿಳಿಪು ಹೋಗ್ತದೆ ಅಷ್ಟೇ, ಇನ್ನೇನ್ ಬಿಟ್ಟು ಏನಿಲ್ಲ. ಈಗ ಎಲ್ಲ ಚೆನ್ನಾಗಿದಾರಮ್ಮ. ಫಸ್ಟ್ ಎಲ್ಲ ಸ್ವಲ್ಪ ಸುಸ್ತು ಎಲ್ಲ, ಅವ್ರು ನಡೆಯಕ ಆಗ್ತಾ ಇರ್ಲಿಲ್ಲ. ಇವಾಗ ಇಲ್ಲಿ ಕಿಟ್ ತಗೊಂಡ್ಮೇಲೆ 1-2-3 ದಿನಕ್ಕೆ ಸ್ವಲ್ಪ ಚೇಂಜಸ್ ಆಗಿದೆ. ಈಗ ಚೆನ್ನಾಗಿದ್ದಾರೆ, ಪರವಾಗಿಲ್ಲ. ಊಟ ಚೆನ್ನಾಗಿ ಸೇರ್ತದೆ. ತಿರ್ಗಾಡ್ತಾರೆ, ಮತ್ತೆ ಓಡಾಡ್ತಾರೆ. ಯಾರಿಗಿರ್ಲಿ ನಮ್ಮ ಇವ್ರಿಗೆ ಫಸ್ಟ್ ಆಗಿದೆ. ಚೆನ್ನಾಗಿದೆ, ಏನಿಲ್ಲ. ಅವರಾಗಿ ಮಾತ್ರೆ ತಗೊಂಬರ್ರಿ ಅಂತಂದ್ರೆ ಬಂದು ತಗೊಂಡೋಗಿದ್ರು. ಇನ್ನೂ 2 ತಿಂಗಳು ಕೇಳ್ತಾರೆ. ಥ್ಯಾಂಕ್ ಯು. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.